ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವೀಕ್ ಎಂಡ್. ಇವತ್ತು ಕೂಡ ಸ್ವಲ್ಪ ಬೇಗನೆ ಎದ್ದಾಯಿತು, ಬಿಕಾಸ್ ಬೆಳಗ್ಗೆ ಬೇಗ ಅಡುಗೆ ಮಾಡೋಣ ಅಂದ್ಕೊಂಡೆ. ಇವತ್ತು ಲಿಯಾದು ಸ್ಕೂಲಲ್ಲಿ ಬಂದು ಪ್ಯಾರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ, ಅದಕ್ಕೋಸ್ಕರ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ನನ್ನ ಹಸ್ಬೆಂಡ್ ನೈಟೇ ಇದನ್ನೆಲ್ಲ ಸೋಕ್ ಮಾಡಿಟ್ಟಿದ್ದಾರೆ. ಅವರು ರೆಗ್ಯುಲರಾಗಿ ಇವಾಗ ಜಿಮ್ಮಿಗೆ ಹೋಗಿ ಬಂದಿದ್ದ ತಕ್ಷಣ ಈ ನಟ್ಸ್ದು ಒಂದು ಜ್ಯೂಸನ್ನ ತಗೊಳ್ತಾರೆ. ಸೊ ಒಂಥರ ಅದು ಬನಾನ ಎಲ್ಲ ಹಾಕಿ ಶೇಕ್ ಥರ ಮಾಡಿ ಅದನ್ನು ಫುಲ್ ಕಂಪ್ಲೀಟಾಗಿ ಒಂದು ಕಪ್ ಕುಡಿದ್ರೆ ತುಂಬ ಎನರ್ಜೆಟಿಕ್ಕಾಗಿ ಫೀಲ್ ಮಾಡ್ತಾರೆ. ಸೊ ನನಗೆ ಸ್ವಲ್ಪ ಶುಂಠಿ ಕಾಫಿಗೆ ಇಟ್ಟಿದ್ದೀನಿ. ಸೊ ತುಂಬ ಈ ಥೈರಾಯ್ಡ್ ಪೇಷಂಟ್ಗೆ ನರಗಳೆಲ್ಲ ಸ್ವಲ್ಪ ಎಳ್ದಂಗೆ ಆಗುತ್ತೆ ಈ ಚಳಿಗಾಲದಲ್ಲಿ. ಸೊ ಹಾಗಾಗಿ ಸ್ವಲ್ಪ ಟೀ ಇಟ್ಟು ಕುಡಿದ್ರೆ ಶುಂಠಿ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿರುತ್ತೆ, ರಿಫ್ರೆಶಿಂಗ್ ಆಗಿರುತ್ತೆ, ಸ್ವಲ್ಪ ಕೋಲ್ಡು ಹೋಗಿ ವಾಮ್ತ್ ಆಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ನನ್ನ ಮೊದಲನೇ ಕೆಲಸ ನಾರ್ಮ್ ಟ್ಯಾಬ್ಲೆಟ್ ತೊಗೊಳ್ಳೋದು. ಸೊ ಅದಾದಮೇಲೆ ಒಂದು 15 ಮಿನಿಟ್ಸ್ ಬಿಟ್ಬಿಟ್ಟು ನಾನು ಶುಂಠಿ ಕಾಫಿ ಕುಡಿತೀನಿ. ನಿಮಗೆ ಗೊತ್ತಿದೆ ನಾನೊಂದು ಥೈರಾಯ್ಡ್ ಪೇಷಂಟು, ಆದರೆ ಇವಾಗ ಎಷ್ಟು ತುಂಬ ಕಮ್ಮಿ ಆಗಿದೆ ಅಂದರೆ ತುಂಬ ಜಾಸ್ತಿ ಇದ್ದಿದ್ದು ಇಳ್ಕೊಂಡು ಹೋಗಿದೆ. ಬಿಕಾಸ್ ಎಲ್ಲ ಆಗಿರೋದು ನನ್ನ ವರ್ಕೌಟ್ನಿಂದ. ಸೊ ಇನ್ನೂ ಸ್ವಲ್ಪ ಆಗಬೇಕು ನಾರ್ಮಲಾಗಿ ಬರೋದಕ್ಕೆ. ಸೊ ಆದರೆ ಸಮ್ಟೈಮ್ಸ್ ಥೈರಾಯ್ಡ್ ಇರೋರಿಗೆ ಹಾಗೆ ಆಗುತ್ತೆ. ಸಮ್ಟೈಮ್ಸ್ ಬಾಡಿ ಸ್ವೆಲ್ಲಿಂಗ್ ಆಗುತ್ತೆ, ಸಮ್ಟೈಮ್ಸ್ ಇಳಿಯುತ್ತೆ, ಸಮ್ಟೈಮ್ಸ್ ವೆಯ್ಟ್ ಜಾಸ್ತಿ ತೋರಿಸುತ್ತೆ, ಸಮ್ಟೈಮ್ಸ್ ಕಮ್ಮಿ ತೋರಿಸುತ್ತೆ. ತಲೆನೇ ಕೆಡಿಸ್ಕೋಬೇಡಿ. ಸೊ ನಮ್ಮ ಕೆಲಸ ಏನು, ನಾವು ನಮಗೆ ಬೇಕಾಗಿರೋ ಒಳ್ಳೆ ಫುಡ್ಡನ್ನ ಮಾಡಿ ತಿನ್ನೋದು, ಪ್ಲಸ್ ವರ್ಕೌಟ್ ಮಾಡೋದು. ಜಾಸ್ತಿ ಜಂಕ್ ತುಂಬ ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆನ ಈಗಲೇ ಮಾಡಿಟ್ಟು ಹೋಗ್ತಾಯಿದ್ದೀನಿ. ಬಿಕಾಸ್ ಅಲ್ಲಿ ಇದು ಫಸ್ಟ್ ಟೈಮ್ ನಾವು ಮೀಟಿಂಗ್ ಹೋಗ್ತಿರೋದು. ಮಧ್ಯಾಹ್ನ ಬರೋ ಅಷ್ಟರಲ್ಲೇ ಏನಾದ್ರು ಲೇಟ್ ಆದರೆ, ಹೊಟ್ಟೆ ಹಸಿ ಆದರೆ ಮತ್ತೆ ತಿನ್ನೋಕ್ಕಾಗಲ್ಲ, ಆವಾಗಲೇ ಮಾಡಿ ಅನ್ನೋದಕ್ಕೋಸ್ಕರ ರೆಡಿ ಮಾಡ್ತಿದ್ದೀನಿ. ಸೊ ಇವಾಗ ಅದಕ್ಕೋಸ್ಕರ ನಾನು ಒಂದು ಕೈ ಇಡೀ ಫುಲ್ಲು ಸ್ಮಾಲ್ ಆನಿಯನ್ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸಾಂಬಾರಿಗೆ ಹಾಕಿದ ಮೊಟ್ಟೆ ಅಂದರೆ ತುಂಬ ಇಷ್ಟ. ಈವನ್ ಡಯಟಲ್ಲಿರೋರು ಮೊಟ್ಟೆ ತಿಂದರೆ ತುಂಬ ಒಳ್ಳೆ ರಿಸಲ್ಟ್ ಇರುತ್ತೆ ವೆಯ್ಟ್ ಲಾಸ್ಗೆ. ಹಾಗಾಗಿ ಮೊಟ್ಟೆ ಜಾಸ್ತಿ ಹಾಕಿಬಿಟ್ಟು ಆಲೂಗಡ್ಡೆನೂ ಅದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಬೇಯೋಕ್ಕೆ ಇಟ್ಟಿದ್ದೀನಿ ಸೈಡಲ್ಲಿ. ಹಾಗೆ ಮೀನ್ವೈಲ್ ಈ ರೀತಿ ಒಂದು ಮಸಾಲೆನೂ ರುಬ್ಕೊಳ್ತಾ ಇದ್ದೀನಿ. ಸೊ ಈ ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹುಳಿ, ತೆಂಗಿನಕಾಯಿ, ಚಿಕ್ಕ ಆನಿಯನ್ ಸ್ವಲ್ಪ, ಆಮೇಲೆ ಟೊಮೊಟೊ ಮತ್ತು ಚಕ್ಕೆ, ಲವಂಗ ಹಾಕಿದ್ದೀನಿ. ಒಂದೇ ಒಂದು ಏಲಕ್ಕಿ ಬೇಕಾದ್ರೂ ಹಾಕ್ಕೋಬೋದು. ಸ್ವಲ್ಪ ಗಸಗಸೆ, ಸೋಂಬು, ಜೀರಿಗೆ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಹಾಗೆ ಬಿಸಿಯಲ್ಲಿ ಇಟ್ಬಿಟ್ರೆ ಆಯಿತು. ಸೊ 2 ಆನಿಯನ್ನ ಈ ರೀತಿ ಉದ್ದುದ್ದ ಹೆಚ್ಕೊಂಡು ಸ್ವಲ್ಪ ಚೆನ್ನಾಗಿ ನಿಮಗೆ ಬೇಕು ಅಂದರೆ ಟೇಸ್ಟ್ಗೆ ಚೆನ್ನಾಗಿ ಆಯಿಲ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿನೇ ಆಯಿಲ್ ಯೂಸ್ ಮಾಡಿದ್ದೀನಿ. ಆ 2 ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದಮೇಲೆ, ಫ್ರೈ ಆದಮೇಲೆ ಟೊಮೊಟೊ 2 ಹಾಕಿದ್ದೀನಿ ಮೀಡಿಯಮ್ ಸೈಜ್ದು. ಟೊಮೊಟೊ 2 ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲಾನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಎಣ್ಣೆ ಬಿಡಿಸಿ ಬರೋ ತನಕ ಫ್ರೈ ಮಾಡಬೇಡಿ. ಯಾಕಂದರೆ ಆಲ್ಮೋಸ್ಟ್ ಫ್ರೈ ಮಾಡಿರ್ತೀವಿ ನಾವು. ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ನಿಮಗೆ ಎಷ್ಟು ನೀರಿನ ಕ್ವಾಂಟಿಟಿ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ಎಗ್ಗನ್ನ ಈ ರೀತಿ ಹಾಫ್ ಭಾಗ ಮಾಡಿದ್ದೀನಿ. ಅರ್ಧನ ಕಟ್ ಮಾಡಿಬಿಟ್ಟು ಎಗ್ಗನ್ನ ಅದರಲ್ಲಿ ಬೇಯಕ್ಕೆ ಹಾಕೋದು ಅಷ್ಟೇ. ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಸೊ ಇವಾಗ ಸ್ನ್ಯಾಕ್ಸಿಗಂತ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಯಾವಾಗಾದರೂ ಬೇಕು ಅಂತ ತಿನ್ನೋದಕ್ಕೆ ಬೆಳಗ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜೋಳ ಮತ್ತು ಸ್ವೀಟ್ ಪೊಟೊಟೊ. ಇವಾಗ ಚೆನ್ನಾಗಿ ಸಾಂಬಾರು ಕುದ್ದಿದೆ. ಈ ಎಗ್ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಕುದೀರಿ. ಆ ಮಸಾಲೆಲ್ಲ ಚೆನ್ನಾಗಿ ಎಗ್ಗಲ್ಲಿ ಹಿಡೀಲಿ. ಆಮೇಲೆ ಒಂದು ಒಗ್ಗರಣೆ ಕೊಟ್ಬಿಡಿ. ಸೂಪರಾಗಿರುವಂಥ ಟೇಸ್ಟಿ ಆಗಿರುವಂಥ ಎಗ್ ಕರಿ ರೆಡಿ. ಮುದ್ದೆ, ಚಪಾತಿ, ರೈಸು, ಇಡ್ಲಿ, ದೋಸೆ ಯಾವುದಕ್ಕೆ ಬೇಕಾದ್ರೂ ನೀವು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾನು ಬ್ರೆಡ್ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೊಂದು ಟಾಪಿಂಗ್ ಮಾಡಿದ್ದೀನಿ. ಅದೊಂದು ಸ್ವಲ್ಪ ಖಾರ ಸ್ಪೈಸಿ ಚೆನ್ನಾಗಿರುತ್ತೆ. ಒಂಥರ ಚಟ್ನಿ ಥರ, ಸ್ಪೈಸಿ ಚಟ್ನಿ. ಸೊ ಅದು ಇದೇ ಬ್ರ್ಯಾಂಡ್ದು. ಸ್ವಲ್ಪ ಏನಾದರೂ ನಾವು ಈ ರೀತಿ ಖಾರ ಸ್ಪೈಸಿಯಾಗಿ ತಿನ್ನಬೇಕಂದ್ರೆ ಅದೊಂದು ಚೂರು ಸ್ಪ್ರೆಡ್ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈ ರೀತಿ ತೊಗೊಂಡಿದ್ದೀನಿ ನಾನು. ಸೊ ಇದು ಸ್ವಲ್ಪ ಫಿಲ್ಲಿಂಗ್ ಆಗಿರುತ್ತೆ ನಮಗೆ, ಅದರಲ್ಲಿ ಕ್ಯಾಲೋರೀಸು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಈ ರೀತಿ ನಾವು ತಿನ್ನೋದ್ರಿಂದ ಸ್ವಲ್ಪ ನಮಗೆ ಕ್ರೇವಿಂಗ್ಸು ಕಮ್ಮಿ ಆಗುತ್ತೆ. ಸೊ ತಿಂಡಿಯೆಲ್ಲ ಮುಗಿಸ್ಕೊಂಡು ಲಿಯಾ ಸ್ಕೂಲಿಗೆ ಮೀಟಿಂಗಿಗೆ ಹೋದ್ವಿ. ಈ ಮೀಟಿಂಗ್ ಏನಕ್ಕೆ ಕರೀತಾರಂದರೆ, ಮಿಡ್ ಟರ್ಮ್ ಎಕ್ಸಾಮ್ ಆಗಿದೆ, ಮಕ್ಕಳು ಬಗ್ಗೆ ಏನಾದರೂ ನಾವು ಕ್ವಶನ್ ಕೇಳೋದಿದ್ದರೆ ಅಥವಾ ಅವ್ರೇನಾದರೂ ಇನ್ಫಾರ್ಮ್ ಮಾಡೋದಿದ್ದರೆ ಇದರಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾಳೆ ಲಿಯಾ. ಸೊ ತುಂಬಾ ಖುಷಿ ಆಯಿತು. ಚೇಂಜಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ, ಹ್ಯಾಪಿ ಆಯಿತು. ಮೀಟಿಂಗ್ ಮುಗಿಸ್ಕೊಂಡು ಬಂದಮೇಲೆ ಒಂದು
ಮಿಡ್ ಸ್ನ್ಯಾಕ್ಸು ಬೇಗನೆ ಮುಗೀತು ಅವಳದು. ಹಾಗಾಗಿ ಬಂದಮೇಲೆ ಮಿಡ್ ಸ್ನ್ಯಾಕ್ಸು ತೊಗೊಂಡಿದ್ದೀನಿ. ಸೊ ಇದೊಂದು ದೊಡ್ಡ ಬನಾನ ತೊಗೊಂಡ್ರೆ ಫುಲ್ಲು ಹೊಟ್ಟೆ ತುಂಬುತ್ತೆ ನನಗೆ. ಯಾಕಂದರೆ ತುಂಬ ಕೆಲಸ ಇದೆ ಇವತ್ತು. ಆಲ್ರೆಡಿ ಅಮ್ಮ ಮನೇಲೇ ಇದ್ದರು, ಹಾಗಾಗಿ ಹೆಲ್ಪರ್ನ ಇಟ್ಟು ತುಂಬ ಮನೆಗಳನ್ನೆಲ್ಲ ಕ್ಲೀನ್ ಮಾಡಿ ಸ್ಕ್ರೀನೆಲ್ಲ ಒಗ್ದಾಕೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ನಾವು ಬಂದಮೇಲೆ ಈ ರೀತಿ ಎಲ್ಲನೂ ಚೆಕ್ ಮಾಡ್ತಾಯಿದ್ದೀನಿ. ಇದೆಲ್ಲ ಒಂದು 2 ವರ್ಷ ಆಯಿತು ತೊಗೊಂಡು. ಸೊ ವರ್ಕ್ ಆಗ್ತಿದೆಯಾ ಇಲ್ವಾ, ಏನಾರು ತೊಗೋಬೇಕಂತ 1 ವೀಕ್ ಮುಂಚೆನೇ ಇದನ್ನೆಲ್ಲ ಚೆಕ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಬಿಕಾಸ್ ಹಳೇದಿರಬೇಕಾದ್ರೆ ಮತ್ತೆ ಹೊಸದು ತೊಗೊಂಡು ಎಲ್ಲಿ ಹಾಕೋದಂತ ಗೊತ್ತಾಗದೆ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನ ಚೆಕ್ ಮಾಡ್ಕೊಂಡು ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತೇನಾದರೂ ಹೊಸದು ತೊಗೊಳ್ಳೋಣ ಅಂತ ಸರಿ ನಮ್ಮ ಹೆಲ್ಪರ್ಸ್ನ ಇಟ್ಕೊಂಡು ಅವ್ರ ಹೆಲ್ಪಲ್ಲಿ ಸ್ವಲ್ಪ ಇದನ್ನೆಲ್ಲ ಹಾಕಿಬಿಟ್ಟು ಸೊ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಾಯಿತು. ತುಂಬ ಬ್ಯುಸಿ ಅಂದರೆ ತುಂಬ ಬ್ಯುಸಿ. ಇದರಲ್ಲೂ ಸ್ವಲ್ಪ ಜನ ರಿಕ್ವೆಸ್ಟ್ ಮಾಡ್ಕೊತಾರೆ. ಅಂದರೆ ನಮ್ಮ ಮನೇಲಿ ಸ್ಟುಡಿಯೋ ಇಟ್ಟಿರೋದ್ರಿಂದ ಸೊ ಹೇರ್ ಕಟ್ ಬೇಕು, ಅದು ಬೇಕು, ಇದು ಬೇಕು ಅಂತ ತುಂಬ ಗೊತ್ತಿದ್ದವ್ರಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸರಿ ಹಸ್ಬೆಂಡ್ ಬಂದರೂ ಸ್ವಲ್ಪ ಬೈತಾ ಇರ್ತಾರೆ. ಸರಿ ಅಂತ ಹೇಳಿಬಿಟ್ಟು ಅವ್ರಿಗೂ ಆ ಸ್ಟುಡಿಯೋನೆಲ್ಲ ತುಂಬ ಕ್ಲೀನ್ ಮಾಡೋದು ಇತ್ತು. ಹಾಗಾಗಿ ಇವಾಗ ಒಂದು 2 ವೀಕ್ಸಿಂದ ನಾನು ಅಷ್ಟೇ ಸೊ ಈ ಥರ ಏನಾದ್ರು ನನಗೂ ಕೆಲಸ ಇದ್ದರೆ ನಾನು ಮನೆ ಕೆಲಸಗಳು ನೋಡ್ತಾ ಇದ್ದೀನಿ, ಅಥವಾ ಮನೆ ಕೆಲಸಗಳಲ್ಲಿ ಏನಾದ್ರು ಬ್ಯುಸಿ ಆಗಿದ್ದರೆ ಸ್ಟುಡಿಯೋನ ಸ್ವಲ್ಪ ಹೋಲ್ಡ್ ಮಾಡ್ತೀನಿ. ಇಲ್ಲ ಅಂದರೆ ನಮ್ಮ ಹೆಲ್ಪರಿಂದನೇ ಸ್ವಲ್ಪ ಹೆಲ್ಪ್ ತೊಗೊಂಡು ಎಲ್ಲ ಕೆಲಸನೂ ಮಾಡಿಸ್ಬಿಟ್ಟು ನಾನು ಸ್ವಲ್ಪ ಫ್ರೀಯಾಗಿ ಮಾಡ್ತಿದ್ದೀನಿ. ಕೆಲವೆಲ್ಲ ಅವ್ರು ಮಾಡಿಬಿಡ್ತಾರೆ ನಾನು ಇಲ್ಲದೇ, ಕೆಲವೆಲ್ಲ ನಾನು ಇರಲೇಬೇಕು ಅವರಿಗೆ ಕೇಳ್ಕೊಂಡು ಮಾಡೋದಕ್ಕೆ. ಸೊ ನಾನು ಈ ಸತಿ ಜಾಸ್ತಿ ಏನೋ ಡೆಕೋರೇಷನ್ ಮಾಡ್ತಾ ಇಲ್ಲ, ನಾರ್ಮಲ್ ಆಗಿಯೇ ಸ್ವಲ್ಪ ಬಾಲ್ಕನಿಗೆ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಇಲ್ಲ ಆಲ್ರೆಡಿ ಒಂದು 15 ದಿನ ಮುಂಚೆನೇ ಹಾಕಿಬಿಟ್ಟಿದ್ದಾರೆ. ನಾನು ಒಂದು 10 ದಿನ ಇರಬೇಕಾದ್ರೆ ಹಾಕ್ತಾಯಿದ್ದೀನಿ ಅಷ್ಟೇ. ಬಿಕಾಸ್ ಆ ಫುಲ್ ಮಂತೇ ಸ್ಟಾರ್ಟಿಂಗಲ್ಲೇ ಹಾಕಿಬಿಡ್ತಾರೆ. ಇಲ್ಲಿ ಎಲ್ಲ ಫುಲ್ ಬಾಲ್ಕನಿಯಲ್ಲಿ ಬಿಟ್ಟಿರ್ತಾರೆ. ಸೊ ಅದನ್ನು ನೋಡಿಬಿಟ್ಟು ಲಿಯಾ ಕೇಳ್ತಾನೆ ಇರ್ತಾಳೆ, ಮಮ್ಮಿ ಹಾಕಿ ಅಂತ. ಸರಿ ಅವಳಿಗೋಸ್ಕರ ಸ್ವಲ್ಪ ಈ ಸತಿ ಬೇಗನೆ ಹಾಕಿಬಿಟ್ಟಿದ್ದೀನಿ. ಸೊ ಇವಾಗ ಸ್ಟುಡಿಯೋ ರೂಮೆಲ್ಲ ಅವ್ರು ಕ್ಲೀನ್ ಮಾಡಿಕೊಟ್ಟಿದ್ದಾರೆ ನೀಟಾಗಿ. ಇನ್ನು ಜೋಡಿಸ್ಕೋಬೇಕಷ್ಟೇ, ಎಲ್ಲದನ್ನೂ ಎತ್ತಿ ಕ್ಲೀನ್ ಮಾಡಿ ಡೀಪ್ ಕ್ಲೀನ್ ಆಗಿದೆ. ಸೊ ಸ್ಕ್ರೀನ್ಸ್ ಎಲ್ಲ ಒಗೆಯೋಕೆ ಹಾಕಿದ್ದಾರೆ. ಸ್ಕ್ರೀನೆಲ್ಲ ಒಣಗುತ್ತೆ, ಒಂದಿನದೆಲ್ಲ ಒಣಗುತ್ತೆ, ಆಮೇಲೆ ಅದನ್ನು ರಿಪ್ಲೇಸ್ ಮಾಡಿಬಿಡ್ತಾರೆ. ಸೊ ಹೇರ್ ಕಟ್ಟು ಒಂದು 2 ಹೇರ್ ಕಟ್ಟು, ಒಂದು ಲೇಯರ್, ಒಂದು ಶಾರ್ಟ್ ಡೀಪ್ ಯು ಮಾಡಿದ್ದೀನಿ. ತುಂಬ ಇಷ್ಟ ನನಗೆ ಹೇರ್ ಕಟ್ ಮಾಡೋದಕ್ಕೆ. ಸೊ ಹಾಗಾಗಿ ಒಳ್ಳೆ ಒಂದು ಲುಕ್ ಕೊಟ್ಟಿದ್ದೀನಿ. ಹೇಗಿದೆ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ. ಸೊ ಇದೆಲ್ಲ ಕೆಲಸ ಮುಗಿಸಿ ನಮ್ಮ ಸ್ಟಾಫಿಗೆ ಅದೆಲ್ಲ ಸ್ವಲ್ಪ ಅರೇಂಜ್ ಮಾಡೋಕ್ಕೆ ಹೇಳಿಬಿಟ್ಟು ನಾನು ಊಟಕ್ಕೆ ಬಂದುಬಿಟ್ಟೆ. ಸೊ ಇವತ್ತು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನನ್ನ ಪ್ರೀ ಪ್ಲ್ಯಾನ್ ಇರಲಿಲ್ಲ. ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ, 2 ಎಗ್ ತೊಗೊಂಡಿದ್ದೀನಿ, ಒಂದು ಫುಲ್ ಕುಕ್ಕುಂಬರ್ ತೊಗೊಂಡಿದ್ದೀನಿ. ಸೊ ಇವಾಗ ಬಂದು ಸ್ವಲ್ಪ ರೈಸು ಅಥವಾ 2 ಚಪಾತಿ, ಒಂದು ಕುಕ್ಕುಂಬರ್, 2 ಎಗ್ಗು ತಿಂದರೆ ಸ್ವಲ್ಪ ಫೀಲಿಂಗ್ ಆಗಿರುತ್ತೆ. ಇವಾಗ ಇಷ್ಟೇ ತಿಂತೀನಲ್ವ, ಇದು ನನಗೆ ಅಷ್ಟು ಫೀಲಿಂಗ್ ಆಗಿರಲ್ಲ, ಬೇಗ ಹಸಿವು ಆಗಿಬಿಡುತ್ತೆ. ಸೊ ಯಾಕಂದರೆ ಕೆಲಸ ಮಾಡ್ತಾನೇ ಇದೀವಿ ಇವತ್ತು, ತುಂಬ ಜಾಸ್ತಿ ಕೆಲಸ ಇರೋದ್ರಿಂದ ಹಸಿವು ಆಗುತ್ತೆ. ಸೊ ಅದಕ್ಕೆ ನಾನು ಪ್ರಿಪ್ರೇಷನ್ ಆಗಿಲ್ಲ, ಬರೀ ಇದು ಮಾತ್ರ ಮಾಡೋಗಿದ್ದೆ. ಸ್ವಲ್ಪ ಏನಾದರೂ ಸಲಾಡ್ಸು ಅಥವಾ ಪಲ್ಯಗಳು, ಬೇರೆ ಏನಾದರೂ ಪಲ್ಯಗಳು ಸ್ವಲ್ಪ ಜಾಸ್ತಿ ಮಾಡಿದರೆ ಈ ರೈಸ್ ನನಗೆ ಸಾಕಾಗುತ್ತೆ. ಕರೆಕ್ಟಾಗಿ ತಿಂದರೆ ಒಂದು 5ರಿಂದ 6 ಬಾಯಿ ಬರುತ್ತೆ ಅಷ್ಟೇ ರೈಸು. ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸಾಂಬಾರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಯಾವಾಗಲೂ ನಾನು ಮಾರ್ನಿಂಗಿಗೆ ಅಥವಾ ಒಂದಿನ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಡ್ತೀನಿ. ಆಫ್ಟರ್ನೂನ್ ಲಂಚಿಗೆ ಮಿನಿಮಮ್ ಇವಾಗ ಒಂದು 2 ಚಪಾತಿನ ನಾನು ಬೆಳಗ್ಗೆನೇ ಒಂದು 2 ಗಂಟೆಲೇ ಮಾಡಿ ಮುಗಿಸ್ಕೊಂಬಿಡ್ತೀನಿ. ಆವಾಗ ನಮಗೆ ತಿನ್ನಬೇಕು, ಹಸಿವಾದಾಗ ಸಡನ್ನಾಗಿ ಹೋಗಿ ತಿನ್ಬೋದು. ಆವಾಗ ಅಡುಗೆ ಮಾಡ್ಕೊಂಡು ಇರೋಕ್ಕಾಗಲ್ಲ. ಸೊ ಸಮ್ಟೈಮ್ಸ್ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಿ, ಕರೆಕ್ಟ್ ಟೈಮಿಗೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಒಂದು 2-3 ಸ್ಯಾರೀಸ್ ಬಂದಿದ್ವು, ಅದನ್ನು ಅಯನ್ ಮಾಡಿ ಕೊಡಬೇಕಾಗಿತ್ತು. ಸೊ ಎಲ್ಲ ಹಬ್ಬಗಳಿಗೆ ಸ್ಯಾರೀಸ್ ಎಲ್ಲ ಅಯನ್ ಮಾಡಿ ಇಡಬೇಕಲ್ವ, ಹಾಗಾಗಿ ಸೊ ಇದನ್ನೆಲ್ಲ ಅಯನ್ ಮಾಡಿ ಇಟ್ಬಿಟ್ಟು ನೈಟ್ ಡಿನ್ನರ್ ಬಂದು ಅಮ್ಮ ಟೊಮೊಟೊ ಗೊಜ್ಜು ಸೂಪರಾಗಿ ಮಾಡ್ತಾರೆ. ಅವ್ರು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದಾರೆ, ನಾನು ಚಪಾತಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಚೆನ್ನಾಗಿ ಸ್ಪೆಷಲಾಗಿ ಟೇಸ್ಟಿಯಾಗಿ ಚಪಾತಿ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ವರ್ಷಗಳೇ ಆಯಿತು ಎಣ್ಣೆಯಲ್ಲಿ ಚಪಾತಿ ಮಾಡಿ ತಿನ್ನೋದು. ಸೊ ಹಾಗಾಗಿ ಇವತ್ತೊಂದು ಲೇಯರ್ಡ್ ಚಪಾತಿ ಮಾಡಿದ್ದೀನಿ. ಇದನ್ನು 2 ಸತಿ ಲಟ್ಟಿಸ್ಕೋಬೇಕಾಗುತ್ತೆ. ಒಂದು ಸತಿ ಲಟ್ಟಿಸ್ಕೊಂಡು ಆಯಿಲೆಲ್ಲ ಅಪ್ಲೈ ಮಾಡಿ ಮತ್ತೆ ಫೋಲ್ಡ್ ಮಾಡಿ ಈ ರೀತಿ ಹಾರ್ಟ್ ಶೇಪಲ್ಲಿ ತೊಗೊಂಡು ಬಂದು ಇನ್ನೊಂದು ಸತಿ ಲಟ್ಟಿಸ್ಬಿಟ್ಟು ಈ ರೀತಿ ಸುಟ್ಟು ತೆಗೆದ್ರೆ ಸೂಪರಾಗಿರುವಂಥ ಲೇಯರ್ಡ್ ಚಪಾತಿ ನಿಮಗೆ ಸಿಗುತ್ತೆ. ಸೊ ಈ ರೀತಿ ಚಪಾತಿ ಮಾಡಿದರೆ ಖಂಡಿತವಾಗ್ಲೂ 3ರಿಂದ 4 ಚಪಾತಿ ತಿನ್ನೋದಂತೂ ಗ್ಯಾರಂಟಿ. ಅದು ನಮ್ಮ ಅಮ್ಮ ಮಾಡೋ ಟೊಮೊಟೊ ಗೊಜ್ಜು ಅಷ್ಟು ಟೇಸ್ಟಾಗಿರುತ್ತೆ. ಅದು ಹೆಂಗೆ ಮಾಡ್ತಾರಂತ ಇವಾಗವರೆಗೂ ನನಗದು ಬರ್ತಾನೇ ಇಲ್ಲ. ಸೊ ಹಾರ್ಟ್ ಶೇಪಲ್ಲಿ ಈ ರೀತಿ ಸ್ಕ್ವೈರ್ ಶೇಪಲ್ಲಿ ಮಾಡ್ಕೋಬೋದು. ಟೇಸ್ಟಿಯಾಗಿರೋ ಚಪಾತಿ 2 ತಿನ್ನೋಕ್ಕಾಗೋದು. ಸೊ ನನಗೆ ತುಂಬ ತಿನ್ಬೇಕು ಅನ್ನಿಸ್ತು, ಬಟ್ ತಿಂದ್ಬಿಟ್ಟು ನಾನು 2 ತಿಂದ್ಬಿಟ್ಟು ಅಲ್ಲಿ ಇರಲಿಲ್ಲ ಮನೇಲಿ,
ಊಟ ಆಗಿದ ತಕ್ಷಣ ಎವ್ರಿ ಡೇ ನಾವು ವಾಕಿಂಗ್ ಹೋಗ್ತೀವಿ. ವೀಕ್ ಡೇಸಲ್ಲಿ 1 ರೌಂಡ್ ಅಷ್ಟೇ ಹೋಗ್ತೀವಿ. ವೀಕೆಂಡ್ಸಲ್ಲಿ ಸ್ವಲ್ಪ ಟೈಮ್ ಸಿಗುತ್ತೆ, 2-3 ರೌಂಡ್ ಸುತ್ತಕೊಂಡು, ಅಂದರೆ 12 ಗಂಟೆ ತನಕನೂ ಹೊರಗಡೆ ಜನ ಇರ್ತಾರೆ. ಸುತ್ತಕೊಂಡು ವಾಕಿಂಗ್ ಮಾಡಿಕೊಂಡು ಬರ್ತಾ ಅಲ್ಲೇ ಶಾಪಲ್ಲಿ ನಾಳೆಗೆ ಬೇಕಾಗಿರೋಂಥ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದುಬಿಡ್ತೀವಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್.